ಈಗ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಅದು ಜನೌಷಧಿ. ಇದನ್ನ ಕೇಂದ್ರ ಸರ್ಕಾರ ತಂದಿತ್ತು. ಮಹತ್ವಾಕಾಂಕ್ಷಿ ಯೋಜನೆ ಇದು. ಬಡವರಿಗೆ ಅತಿ ಕಡಿಮೆ ಬೆಲೆಯಲ್ಲಿ ಒಂದು ಜನರಿಕ್ ಮೆಡಿಸಿನ್ ಕೊಡುವಂತ ವ್ಯವಸ್ಥೆ. ಈ ಜನೌಷಧಿ ಕೇಂದ್ರಗಳನ್ನ ತೆರವು ಮಾಡೋದಕ್ಕೆ ಆದೇಶವನ್ನ ಹೊರಡಿಸಲಾಗ್ತಾ ಇದೆ ರಾಜ್ಯ ಸರ್ಕಾರದಿಂದ. ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿರುವಂತಹ ಜನೌಷಧಿ ಕೇಂದ್ರಗಳನ್ನ ತೆರವು ಮಾಡೋದಕ್ಕೆ ರಾಜ್ಯ ಸರ್ಕಾರ ಈ ನಡೆಯನ್ನ ಅನುಸರಿಸ್ತಾ ಇದೆ. ಈ ನಡೆಗೆ ತೀವ್ರ ಆಕ್ಷೇಪ ಜೊತೆಗೆ ಅಸಮಾಧಾನವನ್ನ ಹೊರಹಾಕಲಾಗ್ತಾ ಇದೆ. ಜನೌಷಧಿ ಕೇಂದ್ರದ ಮಾಲೀಕರ ಅಸೋಸಿಯೇಷನ್ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಸರ್ಕಾರದ ಈ ನಡೆಯಿಂದ ಸಾಕಷ್ಟು ಔಷಧಿ ವ್ಯರ್ಥ ಅಂತ ಹೇಳಿ ಕಿಡಿಕಾರಲಾಗ್ತಾ ಇದೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಜನೌಷಧಿ ಕೇಂದ್ರ, ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರ ಇನ್ನು ಮುಂದೆ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಇರುವಂತಿಲ್ಲ, ತೆರವು ಮಾಡಬೇಕು ಅಂತ ರಾಜ್ಯ ಸರ್ಕಾರ ಈಗ ಸೂಚನೆ ಜೊತೆಗೆ ಆದೇಶವನ್ನ ಹೊರಡಿಸಿದೆ. ಲಕ್ಷಾಂತರ ಬಡ ಜನರಿಗೆ ಕಡಿಮೆ ಬೆಲೆ ಉತ್ತಮ ಗುಣಮಟ್ಟದ ಜನರಿಕ್ ಮೆಡಿಸಿನ್ ಅನ್ನು ಒದಗಿಸ್ತಾ ಇತ್ತು. ಸೊ ಈಗ ಸರ್ಕಾರಿ ಒಂದು ಆವರಣದಲ್ಲಿ, ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಇನ್ನು ಮುಂದೆ ಜನೌಷಧಿ ಇರೋದಿಲ್ಲ ಅಂತ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಕ್ಕರ, ಲೈವ್ನಲ್ಲಿದ್ದಾರೆ ಕೆಸಿ ಜನರಲ್ ಆಸ್ಪತ್ರೆಯಿಂದ. ಮಂಜುನಾಥ್, ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಇದೀಗ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಇನ್ನು ಮುಂದೆ ಅದಿರಂಗಿಲ್ಲ ಅಂತ, ಏನಕ್ಕೆ, ಕಾರಣ ಏನು? ಖಂಡಿತ ಶರತ್, ಈಗ ರಾಜ್ಯ ಸರ್ಕಾರ ಒಂದು ಮಹತ್ವದ ನಿರ್ಧಾರವನ್ನು ತಗೊಂಡಂಗೆ ಕಾಣ್ತಾ ಇದೆ. ಯಾಕಂದ್ರೆ ಏನು ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರ ಅಂತ ಇತ್ತು, ಅದು ಒಂದು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಇತ್ತು. ಅದನ್ನ ಇದೀಗ ಏನು ಒಂದು ಸರ್ಕಾರಿ ಕಚೇರಿಯಲ್ಲಿರುವಂತಹ ಜನೌಷಧಿ ಕೇಂದ್ರಗಳನ್ನ ಮುಚ್ಚಬೇಕು ಅಂತೇಳಿ ಸರ್ಕಾರ ಆದೇಶ ಮಾಡಿರುವಂಥದ್ದು. ಸೊ ನಾನಿವತ್ತು ಇದೀಗ ಏನು ಒಂದು ಕೆಸಿ ಜನರಲ್ ಆಸ್ಪತ್ರೆ ಇದೆ, ಕೆಸಿ ಜನರಲ್ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿರುವಂತಹ ಒಂದು ಜನೌಷಧಿ ಕೇಂದ್ರದಲ್ಲಿದ್ದೀನಿ. ಸದ್ಯ ಇಲ್ಲಿರುವಂತಹ ಏನು ಕೆಸಿ ಜನರಲ್ ಹಾಸ್ಪಿಟ್ಲ್ ಇದೆ, ಕೆಸಿ ಜನರಲ್ ಹಾಸ್ಪಿಟ್ಲು ಜನೌಷಧಿ ಕೇಂದ್ರವನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಆದರೆ ಇಲ್ಲಿ ಬಲಭಾಗದಲ್ಲಿದೆ. ಇದು ಸದ್ಯಕ್ಕೆ ಇವತ್ತು ಕ್ಲೋಸ್ ಆಗಿರುವಂಥದ್ದು. ಸದ್ಯ ಇನ್ನೂ ಯಾರು ಬಂದಿಲ್ಲ, ಓಪನ್ ಮಾಡಿಲ್ಲ. ಈ ಒಂದು ಪ್ರಧಾನ ಮಂತ್ರಿ ಜನೌಷಧಿ ಕೇಂದ್ರ ಅಂತ ಏನಿದೆ, ಇದು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಯಿತು. ಆದರೆ ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಏನು ಒಂದು ಸರ್ಕಾರಿ ಆಸ್ಪತ್ರೆಗಳ ಆವರಣದಲ್ಲಿ ಈ ಒಂದು ಮೆಡಿಸಿನ್ ಅನ್ನ ಕೊಡಲಾಗಿತ್ತು. ಕಡಿಮೆ ಬೆಲೆಯಲ್ಲಿ ಜನರಿಗೆ ಡಾಕ್ಟ್ರು ಬರ್ಕೊಡ್ಬೋದಾಗಿರ್ಬೋದು, ಜೊತೆಗೆ ಇಲ್ಲ ಜನರು ಸಾರ್ವಜನಿಕರು ವೈಯಕ್ತಿಕವಾಗಿ ಬಂದು ಟ್ಯಾಬ್ಲೆಟ್ಸ್ ಅನ್ನ ತಗೋಬೋದಾಯ್ತು. ಆದರೆ ಈ ಒಂದು ಏನು ಮೆಡಿಕಲ್ ಅಂದ್ರೆ ಪ್ರಧಾನ ಮಂತ್ರಿಯ ಭಾರತೀಯ ಜನೌಷಧಿ ಕೇಂದ್ರ, ಇದಕ್ಕೆ ರಾಜ್ಯ ಸರ್ಕಾರ ಈಗ ಇದು ಇರುವಂತಿಲ್ಲ ಅಂತೇಳಿ ಆದೇಶ ಹೊರಡಿಸಿರುವಂತದ್ದು. ಕಾರಣ ಅಂದ್ರೆ ಏನು ಒಂದು ಆರೋಗ್ಯ ಮತ್ತೆ ಕುಟುಂಬ ಕಲ್ಯಾಣ ಆರೋಗ್ಯ ಇಲಾಖೆ ಸಂಬಂಧಪಟ್ಟಿಗೆ ಹೊಂದಾಣಿಕೆ ಆಗ್ತಾ ಇಲ್ಲ, ಒಪ್ಪಂದಗಳಾಗ್ತಾ ಇಲ್ಲ. ಸೊ ಹೀಗಾಗಿ ನಮಗೆ ಇದು ನಮ್ಮ ಒಂದು ಅಧೀನದಲ್ಲಿ ಬಂದಿಲ್ಲ ಅಂದ್ರೆ ನಮ್ಗೆ ಯಾಕೆ ಅಂತೇಳಿ ರಾಜ್ಯ ಸರ್ಕಾರ ಈಗ ಹೇಳ್ತಿರುವಂತದ್ದು. ಆರೋಗ್ಯ ಮತ್ತೆ ಏನು ಒಂದು ಕುಟುಂಬ ಕಲ್ಯಾಣ ಆರೋಗ್ಯ ಇಲಾಖೆ ಸಂಬಂಧಪಟ್ಟಂಗೆ ಇದು ಒಪ್ಪಂದ, ಏನೇ ಒಂದು ಮೆಡಿಸಿನ್ ಕೊಡೋದಾಗಿರ್ಬೋದು, ತಗೊಳ್ಳೋದಾಗಿರ್ಬೋದು, ಯಾವುದೇ ಒಂದು ಸಂಬಂಧಕ್ಕೆ ನಮ್ಮ ಒಂದು ವ್ಯಾಪ್ತಿಯಲ್ಲಿ ಬರ್ತಾ ಇಲ್ಲ. ಸೊ ಹಾಗಾಗಿ ನಮ್ಗೆ ಏನಕ್ಕೆ ಬೇಕು ಅಂತೇಳಿ ರಾಜ್ಯ ಸರ್ಕಾರ ತೀರ್ಮಾನಕ್ಕೆ ಬಂದಿರುವಂಥದ್ದು. ಸೊ ಹೀಗಾಗಿ ಕೇಂದ್ರ ಸರ್ಕಾರದ ಈ ಒಂದು ಜನೌಷಧಿ ಕೇಂದ್ರವನ್ನ ನಮ್ಮ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿರುವಂತಹ ಜನೌಷಧಿ ಕೇಂದ್ರಗಳು ಇರುವಂತಿಲ್ಲ ಅಂತೇಳಿ ರಾಜ್ಯ ಸರ್ಕಾರ ಒಂದು ಯೋಜನೆಯನ್ನ ಹೊರಡಿಸಿರುವಂತದ್ದು. ಶರತ್. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗಾಗಿ.